ಡೆಂಗಿ ಮತ್ತು ಚಿಕನ್ಗುನ್ಯಾ ಜ್ವರ ನಿಯಂತ್ರಣ ನಿಮ್ಮ ಕೈಯಲ್ಲಿದೆ. ಡಾಕ್ಟರ್ ವೀರಭದ್ರಪ್ಪ. ಮಳವಳ್ಳಿ ತಾಲೂಕಿನ ತಳಗವಾದಿ ಗ್ರಾಮದಲ್ಲಿ ಡೆಂಗಿ ಈ ಜ್ವರ ಹರಡುವ ಇಡೀ ಸೊಳ್ಳೆ ನಿಂತ ನೀರಿನಲ್ಲಿ ಶೇಖರಿಸಿದ ನೀರಿನಲ್ಲಿ ಉತ್ಪತ್ತಿಯಾಗುತ್ತದೆ. ತೊಟ್ಟಿ, ಡ್ರಮ್, ಬ್ಯಾರೆಲ್, ಫ್ರಿಡ್ಜ್, ಹೂಕುಂದ, ಟ್ಯಾಂಕಿನ ನೀರನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ಸ್ವಚ್ಛಗೊಳಿಸಿ ಪುನಃ ನೀರು ತುಂಬಿಸಿ ಎಂದರು. ಮತ್ತು ಮೈತುಂಬ ಬಟ್ಟೆ ಧರಿಸಿ ಸೊಳ್ಳೆ ಬತ್ತಿ ಉಪಯೋಗಿಸಿ ನೀರಿನ ಶೇಖರಣೆಗಳನ್ನು ಮುಚ್ಚಿಡಿ. ಮನೆ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಮತ್ತು ಪರಿಸರವನ್ನು ಸ್ವಚ್ಛವಾಗಿಡಿ. ಹಾಗೂ ಸೊಳ್ಳೆಗಳಿಂದ ಹರಡುವ ರೋಗಗಳು ಡೆಂಗಿ, ಚಿಕನ್ಗುನ್ಯಾ, ಜೀಕಾ, ಮೆದುಳು ಜ್ವರ, ಮಲೇರಿಯಾ, ಆನೆಕಾಲು ರೋಗ ಇರುವುಗಳನ್ನು ತಡೆಗಟ್ಟಿ. ಅದು ಕಸ ತುಂಬುವ ಒಂದು ಇದನ್ನ ವಾಹನದಲ್ಲಿ ಒಂದು ಡೆಂಗು, ಚಿಕನ್ಗುನ್ಯಾ ಆರೋಗ್ಯದ ಶಿಕ್ಷಣವನ್ನು ನೀವು ಆ ಜಿಂಗಲ್ ಹಾಕ್ಸ್ಬಿಟ್ಟು ಅದು ಪ್ರಚಾರ ಮಾಡಿಸಬೇಕು. ಯಾಕೆಂದರೆ ನಿಮ್ಮ ಪಂಚಾಯತಿ ವ್ಯಾಪ್ತಿಗೆ ಸೇರುವಂಥ ಯಾವ ಗ್ರಾಮಗಳು ಬರ್ತವೆ ಆ ಗ್ರಾಮಗಳಿಗೆ ಇದರ ಬಗ್ಗೆ ಆರೋಗ್ಯ ಶಿಕ್ಷಣದ ಬಗ್ಗೆ, ಸಾಂಕ್ರಾಮಿಕ ರೋಗಗಳ ಬಗ್ಗೆ, ಡೆಂಗು, ಚಿಕನ್ಗುನ್ಯಾ, ಮಲೇರಿಯಾದ ಬಗ್ಗೆ ಮತ್ತು ವಾಂತಿ ಭೇದಿ ಪ್ರಕರಣದ ಬಗ್ಗೆ ನೀವು ಅವರಿಗೆ ಅವೇರ್ನೆಸ್ ಕೊಟ್ಟು ಅಂದರೆ ಅವಾಗ ಆಟೋಮೆಟಿಕಲಿ ಏನು ಅಂತಂದ್ರೆ ಹೌದಲ್ವಾ ಅನ್ನೋದು ತಿಳ್ಕೊಳ್ತಾರೆ. ಈಗ ಬೆಳಗ್ಗೆ ಏನೋ ಬರ್ತಾ ಇಲ್ಲ ಪಂಚಾಯತಿಗಳಿಂದ ಅಂತಂದರೆ ತಿಳ್ಕೊಳ್ತಾರೆ. ಅದೇ ರೀತಿ ನಾವು ಒಂದು ವಿಸಿಟು ಈಗ ದೇವಿಪುರದಲ್ಲಿ ಒಂದು ಡೆಂಗು ಪ್ರಕರಣ ಆಯಿತು ಅಂತಂದರೆ ನಾವು ಬಂದಿದ್ದೀವಿ. ಬಂದಾಗ ನೀವು ಒಂದು ಪಂಚಾಯತಿ ಅಧಿಕಾರಿಗಳು ಯಾರು ನಿಮ್ಮನ್ನು ಮೀಟ್ ಮಾಡಿದ್ದೀವಿ. ಮೀಟ್ ಮಾಡ್ಕೊಂಡು ಅವರನ್ನು ಇದ್ರ ಬಗ್ಗೆ ಪ್ರಚಾರ ಮಾಡಬೇಕು. ಇದ್ರ ಬಗ್ಗೆ ನಮ್ಮ ಮೆಡಿಕಲ್ ಆಫೀಸರ್ ಕಮ್ಯುನಿಕೇಷನ್ ಕೋಆರ್ಡಿನೇಷನ್ ತಗೊಂಡು ಅವೇರ್ನೆಸ್ ಕೊಡಿ ಅಂತ ಹೇಳ್ತೀವಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.